ರೇಣುಕಾಸ್ವಾಮಿ ಕೊಲೆ ಕೇಸ್ನ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಪುನೀತ್ ಸಂಪರ್ಕದಲ್ಲಿದ್ದು ಯಾರು ಅನ್ನೋದು ಪತ್ತೆಯಾಗಿದೆ. ಈಗ ಇಡೀ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಅಂತ ಹೇಳ್ಬೋದು. ಈಗ ಯಾಕೆಂದರೆ FSL ವರದಿ ಬಂದಿದೆ, ಅದರಲ್ಲಿ ಗೊತ್ತಾಗಿದೆ ಈ ಸತ್ಯ, ಯಾರು ಈ ಪುನೀತನ ಸಂಪರ್ಕದಲ್ಲಿದ್ದರು ಅಂತ. ಈ ರೇಣುಕಾಸ್ವಾಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳ ಮೇಲೆ ಬೆದರಿಕೆ ಹಾಕಿದ್ರು ಅನ್ನುವಂಥ ಆರೋಪ ಆಯ್ತಲ್ವಾ. ಗೌರವ್ ಶೆಟ್ಟಿ, ಕಿರಣ್ ರೆಡ್ಡಿ ಸಂಪರ್ಕ ಇದ್ರು ಅನ್ನೋದು ಗೊತ್ತಾಗಿದೆ. ಈಗ ಆರೋಪಿಗಳ ಪಾತ್ರ ಸಾಬೀತಾಗ್ತಾ ಇದ್ದಂತೆ ಈಗ ಅವರ ಬೆನ್ನು ಬಿದ್ದಿದ್ದಾರೆ ಪೊಲೀಸರು. ಪೊಲೀಸರ ನೋಟಿಸ್ ಕೂಡ ಪಡೆಯದೆ ತಲೆಮರೆಸಿಕೊಂಡಿದ್ದಾರೆ ಈ ಆರೋಪಿಗಳು. ಈಗಾಗಲೇ FSLನಿಂದ ಕಾಮಾಕ್ಷಿಪಾಳ್ಯ ಪೊಲೀಸರು ವರದಿಯನ್ನು ಪಡ್ಕೊಂಡಿದ್ದಾರೆ. ಗೌರವ್ ಶೆಟ್ಟಿ, ಕಿರಣ್ ರೆಡ್ಡಿಗಾಗಿ ಹುಡುಕಾಡ್ತಾ ಇದ್ದಾರೆ. ಈ ಹಿಂದೆ ಪುನೀತು, ವೇಣು ಹಾಗೆ ಸುಹಾಸ್ನನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಬಂಧಿಸಿದ್ರು. ವಾಟ್ಸಪ್ ಕರೆ ಮೂಲಕ ಪುನೀತ್ ಜೊತೆ ಸಂಪರ್ಕದಲ್ಲಿದ್ದರು ಈ ಗೌರವ್ ಮತ್ತು ಕಿರಣ್ ರೆಡ್ಡಿ. ಪುನೀತ್ ಅರೆಸ್ಟ್ ಆಗ್ತಾ ಇದ್ದಂತೆ ಎಸ್ಕೇಪ್ ಆಗಿದ್ದಾರೆ ಇಬ್ಬರು ಕೂಡ. ಗೌರವ್ ಜೊತೆ ಸಂಪರ್ಕದಲ್ಲಿರುವಂಥ ಓರ್ವ ಪ್ರಭಾವಿ ಮಹಿಳೆ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಗೌರವ್ ಶೆಟ್ಟಿ ಬಂಧನ ಆದರೆ ಪ್ರಕರಣಕ್ಕೆ ಹೊಸ ತಿರುವು ಸಿಗುವಂತಹ ಸಾಧ್ಯತೆಗಳಿದ್ದಾವೆ. ಈಗ ಗೌರವ್ ಶೆಟ್ಟಿ ಮತ್ತು ಕಿರಣ್ ರೆಡ್ಡಿ, ಅದರ ಜೊತೆಗೆ ಒಬ್ಬ ಪ್ರಭಾವಿ ಮಹಿಳೆ ಇದ್ದಾಳಂತೆ. ಆಕೆ ಯಾರು ಅಂತ ಗೊತ್ತಾಗ್ಬಿಟ್ರೆ ಖಂಡಿತ ಇಡೀ ರಾಜ್ಯವೇ ಸಂಚಲನಕ್ಕೊಳಗಾಗ್ಬಿಡುತ್ತೆ. ಆ ಒಬ್ಬ ಮಹಿಳೆ ಹೆಸರು ಇನ್ನೂ ಕೂಡ ಬಹಿರಂಗ ಆಗಿಲ್ಲ. ಈಗ ಗೌರವ್ ಶೆಟ್ಟಿ ಮತ್ತು ಕಿರಣ್ ಅವರು ಬಂಧನಾಗಿ ವಿಚಾರಣೆ ಆದರೆ ಆ ಮಹಿಳೆಯ ಹೆಸರು ರಿವೀಲ್ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಆಕೆಯ ಸೂಚನೆ ಮೇರೆಗೆ ಇವರೆಲ್ಲರೂ ಕೂಡ ಸೇರಿಕೊಂಡು ರೇಣುಕಾಸ್ವಾಮಿ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕ್ಷಿಗಳ ಮೇಲೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥ ಆರೋಪಗಳಿದ್ದಾವೆ. ಎಲ್ಲ ಆಯಾಮಗಳಲ್ಲೂ ಕೂಡ ಈಗ ಕಾಮಾಕ್ಷಿಪಾಳ್ಯ ಪೊಲೀಸರು ಏನು ತನಿಖೆ ಮಾಡ್ತಾ ಇದ್ದಾರೆ. FSL ವರದಿಯಲ್ಲೂ ಕೂಡ ಇದು ಬಹಿರಂಗ ಆಗಿದ್ದರೆ ವಾಟ್ಸಪ್ ಕಾಲ್, ಇವರೆಲ್ಲರೂ ಕೂಡ ಬರೀ ನಾರ್ಮಲ್ ಕಾಲ್ ಮಾಡದೆ ವಾಟ್ಸಪ್ನಲ್ಲಿ ಕಾಲ್ ಮಾಡ್ತಾ ಇದ್ದುದು ಗೊತ್ತಾಗಿದೆ. ಯಾಕೆಂದರೆ ಎಲ್ಲವನ್ನೂ ಕೂಡ ಈಗ ಪೊಲೀಸರು ಆ ಮಾಹಿತಿನ ಕಲೆ ಹಾಕಿದ್ದಾರೆ. ಎಷ್ಟೊತ್ತಿಗೆ ಫೋನ್ ಮಾಡಿದರು, ಯಾರ ಜೊತೆಗೆ ಸಂಪರ್ಕದಲ್ಲಿದ್ದರು ಮತ್ತು ಇವರ ಕೆಲವೊಂದಿಷ್ಟು ಪ್ಲ್ಯಾನ್ಗಳು ಹೇಗಿತ್ತು ಅನ್ನೋದು ಈಗ ಇಬ್ಬರ ಬಂಧನ ಆದರೆ ಅದು ಗೊತ್ತಾಗುತ್ತೆ. ಸದ್ಯಕ್ಕೆ ತಲೆಮರೆಸ್ಕೊಂಡಿದ್ದಾರೆ ಇವರು. ಎಲ್ಲಿದ್ದಾರೆ ಏನು ಇನ್ನೂ ಕೂಡ ಪೊಲೀಸರು ಆಳಕ್ಕೆ ಹೋಗಿ ತನಿಖೆ ಮಾಡಬೇಕಿದನ್ನು. ಮತ್ತು ಆ ಪ್ರಭಾವಿ ಮಹಿಳೆ ಯಾರಿದ್ದಾರೆ, ಆಕೆ ಯಾವ ರೀತಿ ಸೂಚನೆ ಕೊಟ್ಟಿದ್ಲು ಅದನ್ನು ಕೂಡ ಕಾಮಾಕ್ಷಿಪಾಳ್ಯ ಪೊಲೀಸರು ಪತ್ತೆ ಹಚ್ಚಬೇಕು. ಇಡೀ ಪ್ರಕರಣಕ್ಕೆ ಒಂದು ಮೇಜರ್ ಟ್ವಿಸ್ಟನ್ನು ಕೊಡ್ಬೋದಿದು. ಆ ಇಡೀ ಗ್ಯಾಂಗ್ ಏನಾದರೂ ಪತ್ತೆ ಆಯಿತು ಅಂತ ಹೇಳಿದ್ರೆ ಕೇವಲ ಇದು ಒಂದೆರಡು ಸಾಕ್ಷಿಗೆ ಮಾತ್ರ ಬೆದರಿಕೆ ಹಾಕುವಂಥ ಪ್ಲ್ಯಾನ್ ಇತ್ತಾ, ಅಥವಾ ಇಡೀ ಆ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಇದೆ ಅದರ ಜೊತೆಗೆ ಈ 200ಕ್ಕಿಂತ ಹೆಚ್ಚು ಸಾಕ್ಷಿಗಳೇನಿದ್ದಾವೆ, ಮುಂದೆ ಬರುವಂಥ ಸಾಕ್ಷಿಗಳಿಗೂ ಕೂಡ ಇವರು ಬೆದರಿಕೆ ಹಾಕುವಂತಹ ಒಂದು ಸ್ಕೆಚ್ಚನ್ನು ರೆಡಿ ಮಾಡಿಕೊಂಡಿದ್ರ ಅನ್ನೋದು ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ.